ಏನು ಆಲಮಟ್ಟಿ ಜಲಾಶಯಕ್ಕೆ ಏನು ಬಾಗಲಕೋಟೆ ನಗರ ಮುಳುಗಡೆಯಾಗಿದೆ ಅವರಿಗೆ ಒಂದು ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕಲ್ಪಿಸುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೃಷ್ಟಿಯಾಗಿರುವಂಥ ಸಂಸ್ಥೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ. ಆ ಒಂದು ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವಂಥ ಸಿಬ್ಬಂದಿ ಮೇಲೆ ಒಬ್ಬ ರೈತ ಪರಿಹಾರ ವಿಚಾರಕ್ಕಾಗಿಯೋ ಏನು ಕಚೇರಿಗೆ ಅಲ್ದಾಡಿ ಸುಸ್ತಾಗಿದ್ದ ವಿಚಾರಕ್ಕೂ ಏನೂ ಗೊತ್ತಿಲ್ಲ, ಅವರಿಗೆ ಏಕಾಏಕಿ ಚಪ್ಪಲಿಯಿಂದ ತೆಗೆದುಕೊಂಡು ಹೊಡೆದಿರುವಂಥದ್ದು, ಕಚೇರಿಯಲ್ಲೇ ಹೊಡೆದಿರುವಂಥದ್ದು. ಈಗ ಆ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ ಅಂಕದ್ ಅಂತಂದು. ಸರ್, ಆ್ಯಕ್ಚುಲಿ ಅವ್ರು ರೈತರದ್ದು ನಿಮ್ಮ ಜೊತೆ ವಾಗ್ವಾದ ಯಾಕಾಯಿತು, ಏನು ಸಮಸ್ಯೆ ಅಂತ ಹೇಳ್ಕೊಂಡು ಬಂದಿದ್ರು, ಏನಾಯ್ತು? ಅವರು ಬಂದು ಅಂಕದ ನಿಂದೈತಿ, ನೀನು ಕೆಲಸ ಮಾಡೋದು ನಂದು ಸಾಹೇಬ್ರು ಹೇಳ್ಯಾರ ಅಂತಂದ್ರೆ, ಇಲ್ಲಪ್ಪ ನನ್ನ ಕಡೆ ನೀನು ಸಂಬಂಧ ಪಡೋದಿಲ್ಲ, ಮತ್ತು ಅಲ್ಲಿ ಸಾಹೇಬ್ರು ಇದ್ದಾರೆ, ಸಾಹೇಬ್ರು ಹುಡುಕಿ ಕೇಳಂತಂದೆ ನಾನು. ಇಲ್ಲ ನೀನು ಮಾಡಿ ನೀನು ಬಿಟ್ಟು ಅಂತಂದ್ರೆ ಅವರು ಅಧ್ಯಕ್ಷರು ಹೇಳಿದ್ರು ನೀವು ಮಾಡಿಲ್ಲ ಅಂತಂದ್ರೆ ನನಗೆ ಬಿಟ್ಟು ಸಾಹೇಬ್ರು ಕೊಟ್ಟರು. ನಾನು ಅಲ್ಲಿ ಹೋಗಿ ಗಂಜಾಳ ಕಡೆ ಇತ್ತು, ನೀವು ಹೋಗಿ ಅಲ್ಲಿ ಕೇಳು, ನನ್ನ ಕಡೆ ಇಲ್ಲ. ನಾನು ಒಮ್ಮೆ ಬಂದು ನನಗೆ ಚಪ್ಪಲಿಂದ ಹೊಡೆದ್ರು ಸರ್. ಅವ್ರ ಫೈಲ್ ನಿಮ್ಮ ಕಡೆ ಇಲ್ಲ ಅಂತ ಹೇಳಿ? ನನ್ನ ಕಡೆ ಇಲ್ಲ ಫೈಲನ್ನೆಲ್ಲ, ಮತ್ತು ಆ ಕೇಸ್ ಬಗ್ಗೆ ನನ್ನ ಸಂಬಂಧನೂ ಇಲ್ಲ, ಮತ್ತು ಅದ್ರ ಬಗ್ಗೆ ನನ್ನ ಡೀಟೇಲ್ ಗೊತ್ತೂ ಇಲ್ಲ ಸರ್. ನನಗೆ ಗೊತ್ತಿರಲಾರ್ದೆ ಬಂದು ನನಗೆ ಈ ರೀತಿ ಬಂದು ಚಪ್ಪಲಿ ಬಿಡೋದು. ಹಿಂದೆ ಒಂದು 20-30 ಮಂದಿ ಇತ್ತು, ಆ ಬಂದು ನನಗೆ ಹೊಡೆದು ಸರ್, ಚಪ್ಪಲಿಂದ ಹೊಡೆದು. ಅದೇ ಅಲ್ಲ, ಮತ್ತು ಅಧ್ಯಕ್ಷರ ಮುಂದೆ ಬಂದು ಹೊಡೆದ ಅಧ್ಯಕ್ಷರ ಚೇಂಬರ್ದೊಳಗೆ. ಮತ್ತು ನಮಗೂ ಬೇಕಲ್ಲ ಸರ್, ನಾ ಯಾವುದೇ ರೀತಿ ಅನ್ಯಾಯ ಮಾಡಿದರೆ ಹೇಳ್ರಿ, ಯಾವುದೇ ರೀತಿ ಏನು ಮಾಡಲ್ಲ ಕೆಲಸ ಒಂದು ನಿಷ್ಠೆಯಿಂದ ಮಾಡಿದ್ರು ನನಗೆ ಈ ರೀತಿ ನಮಗೆ ಚಪ್ಪಲಿಂದ ಹೊಡಿಸುವಂಥ ಪರಿಸ್ಥಿತಿ ಆಗಿಬಿಡ್ತದೆ. ಅದಕ್ಕೆ ನಾನು ಇಂಜಿನಿಯರ್ಸ್ ಆಗಲಿ ಎಲ್ಲ ನಮ್ಮ ಸ್ಟಾಫ್ ಬಂದಿದೆ ಸರ್. ಇದು ಅಷ್ಟೇ ಅಲ್ಲ, ಮೊದಲಿಂದನೂ ಎಲ್ಲರಿಗೂ ಜೊತೆ ಇದು ಮಾಡಕತ್ತೇನೆ ಸರ್. ನಮಗೆ ಏನೈತಿ, ನಮಗೆ ನ್ಯಾಯ ಒದಗಿಸಿ ಕೊಟ್ಟು ಸರ್. ಅಲ್ಲ, ಈಗ ಫೈಲ್ ಅಂದ್ರೆ ಏನು ಕೆಲಸ? ಅವನು ಏನಿತ್ತು, ನಾವು ಫೈಲ್ ನೋಡಂದ್ರೆ ಏನು ಫೈಲ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಮುಂದೆ ಇನ್ನೊಂದು ಏನೈತಿ, SLO ಆಫೀಸದೊಳಗೂ ಅವನದು ಲ್ಯಾಂಡ್ ಇಶ್ಯೂ ಇತ್ತು ಸರ್. ಲ್ಯಾಂಡ್ ಇಶ್ಯೂ ಇದ್ದಾಗ ಅವ್ನು ಪರಿಹಾರಕ್ಕೆ ಬರ್ತದೆ, ಅವ್ನ ಪರಿಹಾರದನ್ನು ಕೋಟಿ ಜಮಾ ಮಾಡಿದಾರಂತೆ ಸರ್. ಕೋಟಿ ಜಮಾ ಮಾಡಿ ನನಗೆ ಪರಿಹಾರದನ್ನು ಕೊಡ್ರಿ, ಪರಿಹಾರನ ಕೊಡ ಅಂತವ. ಇನ್ನೊಬ್ಬರು ಮುಲ್ಲಾ ಅಂತಿದ್ರಿ, ಅವ್ರ ಜೊತೆ ನಾನು ಹೋಗ್ತಿದ್ದೆ. ಆದರೆ ಆ ಫೈಲ್ ಬಗ್ಗೆ ನನಗೆ ಡೀಟೇಲ್ ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೆ ಇದು ಮತ್ತು RO ಆಫೀಸಿಗೆ ಬಂದಾಗ ನಾವು ಬಾರಿಗಿದ ಸಾಹೇಬ್ರು ಇದ್ದರು, RO ಸಾಹೇಬ್ರು ಇದೊಂದು ಸ್ವಲ್ಪ ಫೈಲ್ ನೋಡಿರಿ ಅಂತ ಹೇಳಿದ್ರೆ, ಆಯ್ತು ಸರ ನೋಡ್ತೀನಿ. ಅದಕ್ಕೆ ಸಂಬಂಧಪಟ್ಟವ್ನು ಗಂಜಾಳ ಅಂತಿದ್ರಿ, ಗಂಜಾಳ ಕೊಟ್ಟೆ ನಾನು. ಬಂದು ಇವತ್ತು ಯಾವುದೇ ಥರ ನನಗೆ ಅಡ್ವಾನ್ಸೂ ಭೇಟಿಯಾಗಿಲ್ಲ, ಏನೂ ಇಲ್ಲ. ಅಧ್ಯಕ್ಷರು ಬಂದಾರಂತ ನಾವು ಒಳಗೆ ಬರಾಕದೆ, ಅಂಕದ ಬಾ ಅಂತ ಕರೆದ್ರು. ಈ ಅಧ್ಯಕ್ಷರದಾರಪ್ಪ ಅಲ್ಲಿ ಹೋಗ್ತೀನಿ ಅಂತ ಹೇಳಿದೆ ನಾನು. ಅಷ್ಟೇ, ಬಂದು ಈ ರೀತಿ ನನಗೆ ದಂಧಲಿ ಮಾಡಿದ್ದಾನೆ ಸರ್. ಅಲ್ಲಪ್ಪ, ಈಗ ಏನೇ ಇರಲಿ ಅದನ್ನು ಚೆನ್ನಾಗಿ ಕೇಳ್ಕೊಂಡು ಇದು ಮಾಡ್ಬೇಕು. ಈ ಥರ ಅಧಿಕಾರಿಗಳು ಚಪ್ಪಲಿಯಲ್ಲಿ ಹೊಡೆಯೋದಂದ್ರೆ ಏನು ಅಂತ ಒಮ್ಮೆ ಜೋರ್ಲಿ ಬಂದು ಅವಾಚ್ಯ ಶಬ್ದದಿಂದ ಬಡೋದು, ಪ್ರಾಣ ಹಿಂಸೆ ಬರುವಂಗೆ ಮಾಡಿದ ಸರ್. ಕಾಲಿಲ್ಲಿ ಒದಿಯುವಂಥ ಒಂದು ಇದನ್ನು ಮಾಡಿದ. ಅಗಿಂದ ಎದಿ ಮೇಲೂ ಹಂಗೆ ಹಿಡ್ದ. ನಾನು ಉಗಿಸಿದ್ ಬಿಟ್ಟಮ್ಮ, ಏನು ಮಾಡ್ಬೇಕು ಹೇಳಿ ಸರ್? ಇಂಥ ನಾವು ನೌಕರಿ ಮಾಡೋರು ಎಲ್ಲರಿಗೂ ಈ ರೀತಿ ಮಾಡಿದ್ರೆ ಮತ್ತು ನೌಕರಿ ಹೆಂಗೆ ಮಾಡ್ಬೇಕು ಸರ್? ನಮಗೆ ಒಂದು ಭದ್ರತೆ ಬೇಕಲ್ಲ, ವಾತಾವರಣ. ಹೌದು. ಮತ್ತು ಇವತ್ತು ಸುಮ್ಮ ಬಿಟ್ರಂದ್ರೆ ಎಲ್ಲರಿಗೂ ಇದಾರು ಮಾಡ್ಕೊತಕ್ಕಂತ ನಾವು ನೌಕರಿ ಹೆಂಗೆ ಮಾಡ್ಬೇಕು ಸರ್? ನಮ್ಮ BT ಹಿಡಿದೊಳಗೆ ನಾನು ಹಿಡ್ಕೊಂಡು ಎಲ್ಲರದು ಹೇಳ್ತೀನಿ. ನನಗೆ ಈ ವೈಯಕ್ತಿಕ ನನಗೆ ಆಗೈತೆ ಸರ್. ಇವತ್ತು ಏನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇವತ್ತು ಏನಾಗಿದೆ ಅಂತಂದರೆ, ಒಬ್ಬ ಸಿಬ್ಬಂದಿ ಮೇಲೆ ರೈತ ತನ್ನ ಕೆಲವೊಂದಿಷ್ಟು ಪರಿಹಾರ ವಿಚಾರ ಆಗಿರ್ಬೋದು, ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೇಸ್ನ ನೋಡೋ ಒಂದು ವಿಚಾರಕ್ಕೆ ಜಗಳ ಶುರುವಾಗಿ ಅವ್ರ ಮೇಲೆ ಚಪ್ಪಲಿಯಿಂದ ಹೊಡೆದಿರುವಂಥದ್ದು. ನಿಜವಾಗ್ಲೂ ಅದು ಅಧಿಕಾರಿಗಳ ವಲಯದಲ್ಲಿ ಭಯ ಸೃಷ್ಟಿ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವ್ರು ಮಾತಾಡ್ಸೋಣ ನಮ್ಮ ಜೊತೆ. ಈಗಾಗಲೇ ಇವರು ಹಳ್ಳಿಗೊಳಗದಂಥ ನೀಲ್ಕಂಠ ಅಂಕದ್ ಅಂತಿದ್ದಾರೆ, ಇವರು FDC ಆಗಿ ಕೆಲಸ ಮಾಡ್ತಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಏನಾಯ್ತು ಎಕ್ಸಾಕ್ಟ್ಲಿ? ಇವತ್ತು ಏನು ಪ್ರೋಗ್ರಾಮ್ ಇತ್ತು? ಆ ರೈತ ಎದಕ್ಕೆ ಬಂದಿದೆ? ಎಷ್ಟು ಗಂಟೆಗೆ ಆಯ್ತು ಸರ್? ಇದು ಸುಮಾರು 12 ಗಂಟೆ ಸುಮಾರಾಗಿದೆ ಸರ್. 12 ಗಂಟೆ ಸುಮಾರಾಗಿದೆ ಸರ್. ಅಧ್ಯಕ್ಷರು ಆಫೀಸಿಗೆ ಬಂದರು. ಇವತ್ತು ಹಕ್ಕುಪತ್ರ ಮತ್ತು ಈ ಖಾತೆ ಉತ್ತಾರ ಸಂತರಿಸಿ ಹಂಚುವಂಥ ಫಂಕ್ಷನ್ ಇತ್ತು ಇವತ್ತು. ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ಬಂದಿದ್ದಿಲ್ಲ. ಇವು ಬಸಪ್ಪ ದೊಡ್ಡಮನಿ ಅನ್ನವ, ಮತ್ತು ಅವ್ರ ಹಿಂದೆ ಸ್ವಲ್ಪ ಜನ ಬಂದು ನಾನು ಆಫೀಸ್ನಲ್ಲೇ ಕುಂತಿದ್ದೆ. ನಾನು ಕುರ್ಚಿ ಕುಂತಾಗ ನನ್ನ ಕೆಲಸ ಏನು, ಒಮ್ಮೆ ಅವಾಚ್ಯ ಶಬ್ದದಿಂದ ಬಂದು, ನಿನ್ನ ಫೈಲ್ ನನ್ನ ಕಡೆ ಇಲ್ಲಪ್ಪ, ಅಲ್ಲಿ RO ಅದಾರ, ಅಲ್ಲಿ ಹೋಗಿ ಕೇಳು, ನಾನೇನು ಮಾಡೋ, ನನ್ನ ಕಡೆ ಸಂಬಂಧ ಇಲ್ಲ, ನೀನೇ ಮಾಡಿದೆ ಅಂತ ಬಂದು ಒಮ್ಮೆ ಕುತ್ತಿಗೆ ಮಾಡಿ ನನಗೆ ಚಪ್ಪಲಿಯಿಂದ ಬಡಿದ ಸರ್. ಭಾಳ ಚಪ್ಪಲಿಯಿಂದ ಬಡ್ದ. ಬಂದು ಹೊಳ್ಳಿ ಮತ್ತೆ ಇದು ಮಾಡಕತ್ತಿದ್ದ. ಈ ಹಿಂದಿದ್ದವ್ರು ನನಗೆ ಅದು ಯಾಕೆ ಬಿಡುತ್ತೆ ಅಂತ ಅವರು ಅನ್ನಲಿಲ್ಲ. ಮತ್ತು ಹೊಳ್ಳಿ ಮತ್ತೆ ಇದನ್ನಕ್ಕನಂತೇಳಿ ನಾನು ಹಂಗೆ ಅಧ್ಯಕ್ಷರ ಚೇಂಬರ್ಗೆ ಹೋದೆ. ಅಧ್ಯಕ್ಷರಿಗೆ ನಾ ಇದು ವಿಷಯ ಹೇಳಿದೆ. ಆಮ್ಯಾಕೆ ನಿನಗೇನು ಸಂಬಂಧ ಇಲ್ಲ, ಅದು ಯಾಕೆ ಹಂಗೆ ಮಾಡ್ತಾನೆ ಅಂತ ಕೇಳಿದ್ರು. ಅಷ್ಟೊತ್ತಿಗೆ ಮತ್ತೆ ಬಂದ ಅಧ್ಯಕ್ಷರ ಚೇಂಬರ್ಗೆ ಬಂದು ಮತ್ತು ಅಲ್ಲಿ ಚಪ್ಪಲಿಯಿಂದ ಬಡ್ದ, ಅಧ್ಯಕ್ಷರ ಮುಂದೆನೇ ಬಡ್ದ. ಈ ರೀತಿ ಪದೇ ಆಗೋದ್ರಿಂದ, ಮತ್ತು ಇದು ಅಲ್ಲದ ನಮ್ಮ ಇಂಜಿನಿಯರ್ ಸಿಬ್ಬಂದಿ ಸತ ಬಂದರು ಅಲ್ಲಿ ಪ್ಲೇಸ್ನಾಗೂ ಈ ರೀತಿ ಗಲಾಟೆ ಮಾಡ್ತೀವಿ. ಹೀಗಾಗಿ ನಮಗೆ ಇವತ್ತಾಗ್ತೈತಿ. ನಾಳೆ ನಮ್ಮ ಸಿಬ್ಬಂದಿಗೆ ಎಲ್ಲರೂ ನಾವು ಬಂದೀವಿ ಸರ್. ನಮಗೆ ನ್ಯಾಯ ಒದಗಿಸಿ ಕೊಡ್ಬೇಕು ಸರ್. ತಾವು ಈಗೇನು ಸರ್, ಈಗ ಸ್ಟೇಷನ್ ಬಂದಿರಿ, ಏನು ಕಂಪ್ಲೇಂಟ್ ಕೊಡ್ತಿರೋ ಹೆಂಗೆ ಸರ್? ಎಲ್ಲರೂ ಕೂಡಿ ಬಂದಿರಿ? ಕಂಪ್ಲೇಂಟ್ ಕೊಡಾಕತ್ತೀವಿ ಸರ್. ಎಲ್ಲರೂ ಕೂಡಿ ಬಂದು ಕಂಪ್ಲೇಂಟ್ ಕೊಡಕ್ಕೆ ಸತ್ ನಾ ಕಾನೂನು ಪ್ರಕಾರ ಅವ್ನಿಗೇನು ಶಿಕ್ಷೆ ಆಗ್ಬೇಕು ಸರ್. ಯಾಕಂದ್ರೆ ನಾವು ನೌಕರಿ ಮಾಡೋಕ್ಕೆ ಬಂದವರು
ನಮಗೆ ಸೇಫ್ ಬೇಕು. ಮತ್ತು ನಮ್ಮಂಗೆ ಇವತ್ತು ನಮಗೆ ಮಾಡ್ತಾನೆ ನಾಳೆ ಮತ್ತೊಬ್ಬರಿಗೆ ಮಾಡ್ಕೋತ ನೌಕರಿ ಹ್ಯಾಂಗೆ ಮಾಡೋಣ ನಾವು? ಇವಾಗಲೂ ಭಾಳ ಎಮೋಷನಲ್ ಆಗಿದ್ರಿ ನೀವು ಆ್ಯಕ್ಚುಲಿ, ಯಾಕಂದ್ರೆ ಒಂದು ಈ ಥರ ಭಯದ ವಾತಾವರಣ ನಮಗೆ ಇದೇ ರೀತಿ ನಾವು ಪ್ರೊಟೆಕ್ಷನ್ ಹಂಗಪ್ಪ ಅನ್ನೋಗಿತ್ತು. ಎಲ್ಲರೂ ನಮ್ಮ ಸಿಬ್ಬಂದಿ ಬಂದರು, ನಮಗೆ ಇದನ್ನು ಮಾಡಿದ್ರು. ಆದರೆ ಎಲ್ಲರಿಗೂ ಈ ರೀತಿ ಅವ್ನು ಅನ್ಯಾಯ ಆಗಿ ಮಾಡಿರ್ತಾರೆ. ಎಲ್ಲರೂ ಅನ್ಯಾಯ ಮಾಡ್ಯಾರ. ಎಲ್ಲರೂ ಈ ರೀತಿ ಎಲ್ಲರೂ ಹೋಗೋಣ ಎಲ್ಲರೂ ಅಂತ ಬಂದು ಇಲ್ಲಿ ನಾವು ನ್ಯಾಯ ಕೇಳ್ಕೊಂಡು. ಅಲ್ಲ, ಈಗ ನಿಮ್ಮ ಎಕ್ಸಾಕ್ಟ್ ಕೆಲಸ ಏನಲ್ಲಿ ನೀವು ಮಾಡ್ತಾರೋ ಕೆಲಸ ಏನು? ಆ ರೈತನ ಪೈಲಿಗೂ ಏನು ಅದಕ್ಕೆ ಲಿಂಕ್ ಇದೆ? ಹೆಂಗೆ? ನನಗೆ ರೈತನ ಪಾಲಿಗೆ ನನಗೇನು ಸಂಬಂಧ ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವ್ನು ಹಿಂದೆ ಹೋಗಿದ್ದೆ ಅಷ್ಟು ಬರ್ತಾರೆ, ಏನು ಬಗ್ಗೆ ಏನು ಸುದ್ದಿ ಬೇರೆ ಕೇಸ್ ವರ್ಕವ್ರು ಅವ್ರಿಗೆ ಗೊತ್ತು ಸರ್. ಅದು ಬಂದು ಅವ್ನು ಹೋಗಿ ನನ್ನ ಏನೋ ಸಂಬಂಧ ಇದೆ, ಅದು ಅವರು ಲೆಟ್ರ್ ಕೊಟ್ಟಾನ, ಲೆಟ್ರ್ ಪ್ರಕಾರ ನೀ ಯಾಕೆ ಮಾಡಿದ್ರು ನೋಡ್ಬೇಕಲ್ಲ ಅದನ್ನು ವಿಷಯ. ಮತ್ತು ಅದ್ರ ಸಂಬಂಧಪಟ್ಟ ನಾ ಇದ್ರೆ ನೋಡ್ತಿದ್ದೆ, ಮತ್ತು ನಾನು ನೋಡಿಲ್ಲ. ಮತ್ತು ನನಗೆ ಬಂದು ಈ ರೀತಿ ಮಾಡಿದ್ರೆ ನನಗೆ ಯಾವ ರೀತಿ ಆಗ್ತದೆ? ಅಂದ್ರೆ ಇವತ್ತು ಆರೋರು ಏನಾದರೂ ನಿಮ್ಗೆ ಆ ಪೈಲೇನು ನೋಡಂತ ಏನೋ ಹೇಳಿದ್ರೆ ಇವ 4-5 ದಿವಸದಿಂದ ಹೇಳಿದ್ರು. ಒಂದು ಲೆಟ್ರ್ ಕೊಟ್ಟರೆ ಅಷ್ಟೇ, ನಾನು ಸಂಬಂಧಪಟ್ಟವ್ರು ಅವ್ರದ ಅವ್ನ ಕಡೆ ಕೊಟ್ಟೆ. ನಾನು ಆ ವಿಷಯನೂ ಅವ್ರಿಗೆ ಹೇಳಿದೆ ಸರ್. ನಾನು ಅದ್ರ ಬಗ್ಗೆ ಗೊತ್ತಿಲ್ಲ ಸರ್, ಬಂದು ನಮಗೆ ಈ ರೀತಿ ಮಾಡ್ತಾನಂತ, ಹಂಗದನ್ರಿ ಅವ ಏನು ಮಾಡ್ದವನ ಅಂತೇಳಿ ಅಂದ್ರೆ ಅವರಷ್ಟೇ. ಈ ಹಿಂದೆ ಏನಾದರೂ ನಿಮ್ಮ ಜೊತೆ ವಾಗ್ವಾದ ಅದು ಮಾಡಿದ್ರ ರೈತರು? ಇದೇ ರೈತ ಏನಾದರೂ ಮಾಡಿದ್ನ ಹಿಂದೆ? ಇಲ್ಲ ಹಂಗೆ ಮಾತಾಡ್ತಿದ್ದ ಅಷ್ಟೇ, ಬಟ್ ಈ ರೀತಿ ನಮಗೆ ಮಾಡಿಲ್ಲ ಸರ್ ಅವನು. ನಿಮ್ಮ ಮೇಲೆ ಯಾಕೆ ಅಷ್ಟು ಸಿಟ್ಟು ಅಂತ? ಯಾಕೆ ನಿಮ್ಗೆ ಸಂಬಂಧ ಇಲ್ಲ ಅಂತಂದ್ರೆ ನಿಮ್ಮ ಮೇಲೆ ಈ ಥರ ಮಾಡೋದು ಎಷ್ಟು ಮಟ್ಟಿ ಸರಿ? ಯಾಕೆ ನಾ ಅಂತೀನಿ ಅಂತಂದ್ರೆ, ಈ ಹಿಂದೆ ಒಬ್ಬ ಮುಲ್ಲಾ ಅಂತ ಕೇಸ್ ವರ್ಕರ್ ಇದ್ದರು. ಅವರು ಜೊತೆ ಅವ್ರ ರೋಡಿಗೆ ನಾವು ಹೋಗಿದ್ದೆ. ಬಂದು ಅವ್ನು ಫೈಲ್ ಹಿಡ್ಕೊತಿದ್ದೆ, ಮಾಡ್ತಿದ್ದೆ. ಅವನದು ಲ್ಯಾಂಡ್ ಅಕ್ಯುಜೇಷನ್ ಆದ ಸಲುವಾಗಿ ಅವನದು ಚೆಕ್ಕನ್ನು ಇಶ್ಯೂ ಆಗಿತ್ತು. ಚೆಕ್ಕನ್ನು ಅವರವರಲ್ಲಿ ಡಿಸ್ಟ್ರಿಬ್ಯೂಟ್ ಸಲುವಾಗಿ ಈ ಹಿಂದಿನ ಅಧಿಕಾರಿಗಳು ಅದನ್ನು ಕೋರ್ಟಿಗೆ ಜಮಾ ಮಾಡಿದ್ರು. ದುಡ್ಡು ಜಮಾ ಮಾಡಿ ಅವನು ಇನ್ನೂ ತನಕ ಅವ್ರವ್ರು ಬಿಟ್ಟು ಕೊಟ್ಟದ್ದು ಅದು ವಿಷಯ. ನನಗೆ ಬಂದು ಪದೇ ನನಗೆ ಇಸದು ಕೊಡಿ, ನಾನು ಕೇಸ್ ವರ್ಕರ್ ಅಲ್ಲಪ್ಪ, ಅಲ್ಲಿ ಹೋಗಿ ಕೇಳು ಅಧಿಕಾರಿಯರು ಕೇಳು, ನಾನೇನು ಸಂಬಂಧ ಅನ್ನೋದನ್ನು ತಂದೆ ನಾನು. ಅದ ಒಂದು ಹಿಡ್ಕೊಂಡು ಅವ ಮುಂಜಾನೆ ಬಂದು ನನಗೆ ಈ ರೀತಿ ಮತ್ತು ಬಂದು ಸಮಾಧಾನ ಕೇಳಿಲ್ಲ. ಒಮ್ಮೆ ರ್ಯಾಶಿ ಬಂದು ಈ ರೀತಿ ಮಾಡಿದ ಸರ್. ಅಂದರೆ ನೀವು ಅಲ್ಲಿ ಅಧಿಕಾರಿಗಳು ಕೇಸ್ ವರ್ಕರ್ ಜೊತೆ ನೀವು ಒನ್ ಆಫ್ ದಿ ಸಿಬ್ಬಂದಿಯಾಗಿ ಹೋಗ್ತಿದ್ರಿ, ಅದಕ್ಕೆ ನಿಮ್ಮ ಕಡೆ ಕೆಲಸ ಆಗುತ್ತೆ ಅನ್ನೋ ಒಂದು ಭರವಸೆ, ನಿರೀಕ್ಷೆ. ಏನೋ ಸುಡುಗಾಡ್ರೆ ಈ ರೀತಿ ಮಾಡ್ತಾನೆ ಸರ್. ನಮಗೆ ಬಂದು ಈ ರೀತಿ ಧಮಕಿ ಕೊಡೋದ್ರಿಂದ ಏನೇ ಇದ್ದರೂ ಅಧಿಕಾರಿಗಳು ಇರಬೇಕು, ಅಧಿಕಾರಿ ಜೊತೆ ಚರ್ಚೆ ಮಾಡಬೇಕು ಮತ್ತು ನ್ಯಾಯ ಒದಗಿಸುವಂಥ ಅವ್ರು ಇರ್ತಾರೆ. ಇದಲ್ಲದ ಚೀಫ್ ಮಿನಿಸ್ಟರ್ ಬಂದು ಅಲ್ಲಿ ಮೀಟಿಂಗ್ ನಡೆದಾಗ ಬಂದು ಹ್ಯಾರಾಸ್ಮೆಂಟ್ ಮಾಡ್ತಿದ್ದವ ಅವರಿಗೆಲ್ಲ. ನಾ ಮುಂದೆ ಇರ್ತಿದ್ದೆ, ನಾನು ನೋಡ್ತಿದ್ದೆ. ಬಟ್ ಇವತ್ತು ಬಂದು ನನಗೆ ಈ ರೀತಿ ಮಾಡಿದ್ರು ಅವರು. ಸುಮಾರು ಸಾರಿ ಅಲ್ದಾಡ್ರನ್ ಸರ್ ಬರ್ತಿದ್ದಾನೆ, ಕಂಟಿನ್ಯೂ ಬರ್ತಿದ್ರ ಅವ್ರ ಕಚೇರಿಗೆ? ಅದು ಕಂಟಿನ್ಯೂ ಬರ್ತಿದ್ದವ. ಆರ್ ಒ ಆಫೀಸಿಗೆ ಬರ್ತಿದ್ದ, SLO ಆಫೀಸಿಗೆ ಬರ್ತಾ, ಇಂಜಿನಿಯರ್ ಆಫೀಸಿಗೆ ಬರ್ತಿದ್ದು ಸರ್. ಅವ ಏನಾಗಬೇಕಂದ್ರೆ ಈ ಥರ ಮಾಡಿದಾರಲ್ಲ ಈಗ ಅವ್ರು, ಯಾಕಂದ್ರೆ ಕರ್ತವ್ಯ ಮೇಲೆ ಇರುವಂಥ ಸಿಬ್ಬಂದಿಗೆ ಈ ಥರ ಮಾಡೋದು, ತಮ್ಮ ಸಮಸ್ಯೆ ಏನೇ ಇದ್ದರೂ ಅದನ್ನು ಸೂಕ್ಷ್ಮವಾಗಿ ಬಗೆಹರಿಸ್ಕೊಂಡು ಇದಾಗಬೇಕು. ಈ ಥರ ಕಾನೂನು ಕೈ ತೊಗೊಬಾರ್ದು. ತಂದೇನು ಇರ್ತೈತಿ ಹೇಳ್ಕೋಬೇಕು, ಅದು ಕಾನೂನು ಪ್ರಕಾರ ಅವ್ರು ಮಾಡ್ತಿರ್ತಾರೆ. ಬಂದು ಒಬ್ಬ ಕ್ಲರ್ಕ್ ಮೇಲೆ, ಒಬ್ಬ ಅಮಾಯಕನ ಮೇಲೆ ಸುಮ್ಮನೆ ದಬ್ಬಾಳಿಕೆ ಮಾಡೋದ್ರಿಂದ ಒಬ್ಬ ಪಾಣ್ಯಾನು ಯಾರು ಜವಾಬ್ದಾರಿ ಅದಕ್ಕೆ? ಮತ್ತು ಅಧಿಕಾರಿಗಳು ಎಲ್ಲರೂ ಬಂದು ನಮಗೆ ಇದು ಮಾಡಿದ್ರು ಸರ. ಮತ್ತು ಇದನ್ನು ನ್ಯಾಯಯುತವಾಗಿ ತಾವು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಅಲ್ಲಿ ಕೊಡ್ತಾಯಿದ್ದೀವಿ ಸರ್. ಇದಿಷ್ಟು ಏನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಲ್ಲೆಗೊಳಗಾಗಿರುವಂತಹ ನೀಲಕಂಠ ಅಂಗದ ಎಂಬುವರ ಸಿಬ್ಬಂದಿಯವರ ಮಾತಾಗಿರುವಂಥದ್ದು. ಯಾಕಂತಂದರೆ ನಾವು ಕರ್ತವ್ಯವನ್ನು ಮಾಡ್ತಾ ಇರ್ತೀವಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆದರೆ ಏಕಾಏಕಿ ನನಗೆ ಸಂಬಂಧ ಇಲ್ಲದ ಫೈಲ್ಗಳನ್ನು ತೆಗೆದುಕೊಂಡು ಬಂದು ಅದರ ಬಗ್ಗೆ ಸಮಸ್ಯೆ ಪರಿಹಾರ ಮಾಡಿಕೊಡಿ ಅಂತ ಹೇಳ್ತಾ ಒಮ್ಮೆಲೆ ನನ್ನ ಮೇಲೆ ಈ ಥರ ಹಲ್ಲೆ ಮಾಡಿದ್ದಾನೆ. ಈ ನಿಟ್ಟಿನಲ್ಲಿ ಅವ್ರ ಮೇಲೆ ಕಂಪ್ಲೇಂಟನ್ನು ಕೊಡ್ತಾ ಇದ್ವಿ, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಯಾವಾಗ ಏನು ಡೀಟೇಲಾಗಿ ಹೇಳಿ ಸರ್? ಓಕೆ, ಹೇಳ್ತೀನಿರಲ್ಲ. ನಾನು ಅಧ್ಯಕ್ಷರು ಬಂದ್ರಂತ ಹೇಳಿ ನಾನು ಅವ್ರ PA ನನ್ನ ಇವತ್ತು ಹಕ್ಕುಪತ್ರ ಹಾಗೂ ಈ ಖಾತಾ ಉತ್ತಾರ ವಿತರಣೆ ಇತ್ತು ಸಂತ್ರಸ್ತರಿಗೆ ಕೊಡೋಕ್ಕೆ. ಇವತ್ತು ಈ ಖಾತಾ ಮತ್ತು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಇತ್ತು. ಅಧ್ಯಕ್ಷರು ಬಂದ್ರಂತೇಳಿ ನಾನು ನನ್ನ ಚೇಂಬರ್, ನನಗೆ PA ಅಂತೇಳಿ ತೊಗೊಂಡಾರ. ಅದಕ್ಕೆ ನಾನು ಹೋಗಿ ನನ್ನ ಚೇಂಬರ್ ಮೇಲೆ ಕುಂತೆ. ಅದು ಬರೋಕ್ಕಿಂತ ಮುಂಚೆ ಅಂಕದ ಬಾ ಅಂತ ಕರೆದವ್ ನನ್ನ. ಇಲ್ಲಿ ಅಧ್ಯಕ್ಷರು ಅದಾರಪ್ಪ, ನಾ ಅಲ್ಲಿ ಹೊಂಟೀನಿ, ನೀವು ಒಳಗೆ ಬಾ ಅಂತ ಹೇಳಿದೆ. ನಾನು ಬಂದು ಅವನೊಬ್ಬನೇ ಅಲ್ಲದೆ ಹಿಂದೆ ಒಂದು 10-15 ಮಂದಿ ಬಂದರು. ಬಂದು ನನಗೆ ನಾ ಸುಮ್ಮ ಕುಂತೆ. ಯಾಕಪ್ಪ ಅಂತಂದು, ನಾನು ಫೈಲ್ ಏನು ಮಾಡಿ ನೀನು ಏನಿಲ್ಲ, ನಿನ್ನ ಫೈಲ್ ನಾನು ಅಂತಿಕ್ಕಿಲ್ಲಪ್ಪ, ನನಗೇನು ಸಂಬಂಧ ಇಲ್ಲ, ನೀ ಅಲ್ಲಿ ಹೋಗಿ ಕೇಳಂತ ಹೇಳಿದೆ. ನಾನು ಅಧ್ಯಕ್ಷರದಾರ, ಸಾಹೇಬ್ರದಾರ, ಸಾಹೇಬ್ರದಾರ, ಅಲ್ಲಿ ಹೋಗಿ ಕೇಳು, ನಾನು ನನಗೆ ಸಂಬಂಧ ಇಲ್ಲ, ನಾನು ಇನ್ನೂ ನೋಡಿಲ್ಲ ನಿನ್ನ ಫೈಲ್ ಅಂತ. ನೀನೇ ಮಾಡಿ ಅದನ್ನು ಇನ್ನೂ ಬಿಟ್ಟೆ ಅಂತ ನನಗೆ ಬಂದು ಒಮ್ಮೆ ಹರ್ಯಾಸ್ಮೆಂಟ್ ಮಾಡಿ, ಕುತ್ತಿಗೆ ಸಿಗದಂಗೆ ಮಾಡಿ, ಚಪ್ಪಲ್ ತೊಗೊಂಡು ಬಡ್ದ ಒಂದು ಸಾಕಷ್ಟು ಬಂದು ಹಿಂದೆ ಜನ ಸಹಿತ ನಾನು ಪ್ರೊಟೆಕ್ಟ್ ಮಾಡಲಿಲ್ಲ. ಹಿಂದೆ ಅವ್ರಂತೆ ಇದ್ದವ್ರು ಪ್ರೊಟೆಕ್ಟ್ ಮಾಡಲಿಲ್ಲ ನನಗೆ. ಈ ರೀತಿಯಾಗಿ ನನಗೆ ಭಾಳ ಚಿತ್ರ ಅನಿಸ್ತು. ಮತ್ತು ಇದೇ ರೀತಿ ನಾನು ಸುಮ್ಮ ಕುಂತೀವಿ, ನಮ್ಮ ಪ್ರಾಣಾಪಾಯನೂ ನಮಗೆ ಮಾಡೋಕೆ ಅವ್ರು ಸಿದ್ಧ ಅದಾರ. ಆ ರೀತಿ ಒಂದು ಇದೇ ರೀತಿ ಅಲ್ಲದೆ ಮೊದಲು ನನಗೆ ಅವ ಆ ರೀತಿ ಮಾಡ್ತಿದ್ದ. ಯಾಕಪ್ಪ ಅಂತಂದ್ರೆ SLO ಇದ್ದಾಗ ಇನ್ನೊಬ್ಬ ಇದ್ದ ಕೇಸ್ ವರ್ಕರ್, ಆದ್ರೆ ಆ ಕೇಸಿಗೆ ನನಗೇನು ಸಂಬಂಧ ಇಲ್ಲ. ಅವ್ರ ನಾ ಆಫೀಸರ್ ಜೊತೆ ಹೋಗಿದ್ದೆ ಅಷ್ಟೇ. ಅದು ಪೂರ್ಣ ನನಗೆ ಡೀಟೇಲ್ ಗೊತ್ತಿಲ್ಲ. ಬಂದು ಈ ರೀತಿ ಮಾಡಕತ್ತೀನಿ ಸರ್. ಅವ
ಮತ್ತು ಅವಾಗ ನನಗೆ ಯಾವುದೇ ರೀತಿ ಒಂದು ಇದಿಲ್ಲ ಏನಿಲ್ಲ ಬಂದು ಇವತ್ತಂತೂ ಬಂದು ಸಮಾಧಾನಲೇ ಕೇಳಿಲ್ಲ ಏನೂ ಇಲ್ಲ ಒಮ್ಮೆ ಬಂದು ಅರೇಂಜ್ಮೆಂಟ್ ಮಾಡಿದ. ಬಂದಿರೋ ಕೆಲಸಕ್ಕೂ ನನಗೇನು ಸಂಬಂಧ ಇಲ್ಲ. ನಿಮ್ಮ ಕೆಲಸ ಏನು ಆ್ಯಕ್ಚುಲಿ? ನಂದು ಕೆಲಸ ಆರ್ ಒ ಆಫೀಸ್ನಲ್ಲಿ ವಾರ್ಡ್ ನಂಬರ್ 1ಕ್ಕೆ ಕೇಸ್ ವರ್ಕರ್ ನಾನು, ಮುಂದೆ ಇಲ್ಲಿ ಅಧ್ಯಕ್ಷರು ಪಿ ಎ ನಾನು. ಪಿ ಎ ಕೆಲಸಗಾರರು ಬಂದಾರ ಹಕ್ಕುಪತ್ರ ಕೊಡೋದು ಈ ಕಾರ್ಯಕ್ರಮದ ಅಧ್ಯಕ್ಷರು ಏನು ಹೇಳ್ತಾರೆ ನಾವು ಚಾಚು ತಪ್ಪದೆ ನಾವು ಮಾಡಬೇಕಂತ ಕೆಲಸನ ಅಲ್ಲಿ ಸ್ಟೇಜ್ ಟೇಬಲ್ ಮೇಲೆ ಕುಂತಿದ್ದೆ. ಹೌದೌದು ಸರ್. ನನ್ನ ಎಂತಕ್ಕೆ ಏನು ಅಂಥದ್ದು ಏನಿಲ್ಲ ಸೈಮ್ ಏನಿಂತ ನಾನು ಯಾವುದೂ ಇಲ್ಲ ಇಲ್ಲ ಅವಲ್ಲಿ ಕುಂತಾಗ ನಾನು ಏನು ಯಾವುದೇ ರೀತಿ ಇರಲಿಲ್ಲ ಸರ್. ನಂದು ಕೇಸ್ ವರ್ಕರ್ ಸರ್. ಹೌದು. ಒಂದು ಸೈಟ್ ಹಂಚಿಕೆ ವಿಚಾರ ಆಗಿರ್ಬೋದು, ಪರಿಹಾರ. ಒಂದು ನಿಮಿಷ ಸರ್. ಸಂಬಂಧಪಟ್ಟಂಗೆ ನಿಮ್ಮ ಕಡೆಯಿಂದ ಫೈಲ್ ಮೂವ್ ಆಗೋದು ಅವನು ಇಲ್ಲ ಅವನ ಪ್ರಕರಣಕ್ಕೆ ನಾ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ಸಹಿ ಹಾಕುವಂಥ ಪ್ರಶ್ನೆ ನನಗೆ ಬಂದಿಲ್ಲ. ಮತ್ತು ಇಲ್ಲ ಆದರೆ ಆರ್ ಒ ಸಾಹೇಬರು ಇವ್ರದ್ದೇನೈತೆ ನೋಡಿರಿ ಅದು ಭಾಳ ಈಗ ಮಾಡಕ್ಕೆ ಆಯ್ತು ಸರ್ ನೋಡ್ತೀನಿ ಅಂತಂದೆ ನಾನು ಅಷ್ಟೇ. ಆದರೆ ಆ ಕೇಸ್ ಏನೈತಿ ನಾನು ನೋಡಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತೂ ಇಲ್ಲ. ಬಂದು ಒಮ್ಮೆ ನನಗೆ ಈ ರೀತಿ ಹರಾಸ್ಮೆಂಟ್ ಮಾಡಿದ್ರು ಸರ್. ಅದು ಫೈಲ್ ಅರ್ಜಿ ಒಂದೇ ಅದು ನನಗೆ ಸಂಬಂಧ ಪಡೋದು ಸರ್. ಗಂಜಾಳ ಅಂತ ಅದರ ಅವ್ರಿಗೆ ಕೊಡ್ತೀನಿ, ಅವ್ರು ತೊಗೊಂಡು ಇಟ್ಕೊಂಡು ಬಿಟ್ಟ ಕಲಾಸ. ಮುಂದೆ ಬಂದು ಒಮ್ಮೆ ಇವತ್ತು ಈ ರೀತಿ ನನಗೆ ಅಟ್ಯಾಕ್ ಮಾಡಿದ. ನಾನು ನೀಲ್ಕಂಠ ತಂದೆ ಬಸಲಿಂಗಪ್ಪ ಅಂಕದ.